ಜೈ ಶ್ರೀನಿವಾಸ. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ತಮ್ಮ ಹೆಸರನ್ನು ಹೇಳಿ. ವಿಮಲಾ ನಾರಾಯಣಮೂರ್ತಿ. ಜೋರಾಗಿ. ನಾರಾಯಣಮೂರ್ತಿ. ವಿಮಲಾ ನಾರಾಯಣಮೂರ್ತಿ. ಸರಿನಾ? ಕರೆಕ್ಟಾ? ನನ್ನ ಉತ್ತರ ಕರೆಕ್ಟಾ? ಇನ್ನು ನಿಮಗೆ ಶ್ರೀರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಿ? ಮೊದಲನೇ ಪ್ರಶ್ನೆ ತಮಗೆ. ಸೃಷ್ಟಿಯನ್ನು ಮಾಡಲು ನಿಶ್ಚಯಿಸಿದ ಶ್ರೀಮನ್ನಾರಾಯಣನು ತನ್ನವರಿಗೆ ನಿತ್ಯವಾದ ಮೋಕ್ಷ ಪದವನ್ನು ನೀಡುವ ಯಾವ ಹೆಸರಿನ ರೂಪಧಾರಣೆ ಮಾಡಿದನು? ಇನ್ನೊಂದ್ಸಲಿ ಕೇಳ್ತೀನಿ, ದೊಡ್ಡ ಪ್ರಶ್ನೆ ಇದೆ. ಸೃಷ್ಟಿಯನ್ನು ಮಾಡಲು ನಿಶ್ಚಯಿಸಿದ ಶ್ರೀಮನ್ನಾರಾಯಣನು ತನ್ನವರಿಗೆ ನಿತ್ಯವಾದ ಮೋಕ್ಷ ಪದವನ್ನು ನೀಡುವ ಯಾವ ಹೆಸರಿನ ರೂಪಧಾರಣೆ ಮಾಡಿದನು? ವಾಸುದೇವ ರೂಪದ ಹೆಸರಿನ ಧಾರಣೆ ಮಾಡಿದನು. ವಾಸುದೇವ ರೂಪ. ವಾಸುದೇವ ರೂಪದ ಹೆಸರಿನ ಧಾರಣೆ ಮಾಡಿದನು. ಸರಿಯಾದ ಉತ್ತರ. ವಾಸುದೇವ ರೂಪ. ಸರಿಯಾದ ಉತ್ತರ. ಓಕೆ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಸೂರ್ಯನು ಬ್ರಹ್ಮದೇವರ ಆವೇಶದಿಂದ ಕೂಡಿದವನಾಗಿ ಯಾವ ಹೆಸರಿನಿಂದ ಅವತರಿಸಿದನು? ಸೂರ್ಯನು ಬ್ರಹ್ಮದೇವರ ಆವೇಶದಿಂದ ಕೂಡಿದವನಾಗಿ ಯಾವ ಹೆಸರಿನಿಂದ ಅವತರಿಸಿದನು? ವಾಸುದೇವನ ಅವತಾರದಿಂದ. ಇನ್ನೊಂದ್ಸಲಿ ಕೇಳಲೇ ಪ್ರಶ್ನೆ. ಸೂರ್ಯನು ಬ್ರಹ್ಮದೇವರ ಆವೇಶದಿಂದ ಕೂಡಿದವನಾಗಿ ಯಾವ ಹೆಸರಿನಿಂದ ಅವತರಿಸಿದನು? ಸೂರ್ಯ. ವಸುದೇವ. ನಾ ಹೇಳ್ಬಿಡ್ಲ? ನಾ ಹೇಳ್ಬಿಡ್ಲ? ಪರವಾಗಿಲ್ವಾ? ಓಕೆ, ನಾ ಹೇಳ್ತೇನೆ ನೋಡಿ. ಸುಗ್ರೀವನೆಂಬ ಹೆಸರಿನಿಂದ ಜನಿಸಿದನು. ಇದು ರಾಮಾಯಣ ಅಲ್ವಾ? ಓಕೆ. ಸುಗ್ರೀವನೆಂಬ ಹೆಸರಿನಿಂದ ಜನಿಸಿದನು. ಈಗ ಏನಂದರೆ ಈ ಪ್ರಶ್ನೆಗೆ ಉತ್ತರ ನಾನೇ ಹೇಳಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಅದಕ್ಕೆ ಸುಮ್ಮನಿದ್ದೀರಿ. ಓಕೆ ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ಏನು ಮಾಡ್ತಾ ಇದ್ದೀರಿ? ಮನೇಲಿದ್ದೀವಿ, ಕೆಲಸ ಮಾಡಿಕೊಂಡು. ಮನೇಲಿ ಕೆಲಸ ಇದ್ದಿದ್ದೇ ಅದಲ್ದಂಗೆ ಏನು ಮಾಡ್ತಾ ಇದ್ದೀರಾ? ನಾವು ಭಜನೆ ಬರ್ತೀವಿ. ಹಾಂ. ಮತ್ತೇನಾರು ನಿಮಗೆ ಹವ್ಯಾಸ ಮುಗಿಯಿದೆ? ಏನಿಲ್ಲ. ಓಕೆ ಓಕೆ, ಒಳ್ಳೆಯದು. ಸಿಂಪಲ್ಲಾಗಿ ರಾಮಕೃಷ್ಣ ಅಲ್ವಾ? ಈಗ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಿಮಗೆ. ವನಕ್ಕೆ ಹೊರಡಲು ನಿಂತಿರುವ ಶ್ರೀರಾಮದೇವರು ದಶರಥ ಮಹಾರಾಜನ ಎಷ್ಟು ಪತ್ನಿಯರಿಗೆ ನಮಸ್ಕರಿಸಿದನು? 350 ಪತ್ನಿಯರಿಗೆ ನಮಸ್ಕರಿಸಿದನು. 350. 300 ಅಂದರೆ ಅದೇ ಕರೆಕ್ಟು. ಸರಿಯಾದ ಪತ್ನಿಯರಿಗೆ ನಮಸ್ಕರಿಸಿ. 350 ಸರಿಯಾದ ಪ್ರಶ್ನೆ, ಸರಿಯಾದ ಉತ್ತರ. ಈಗ ವನಕ್ಕೆ ನೋಡಲಿ, ಒಬ್ಬರಿಗೆಲ್ಲ ಇಬ್ಬರಿಗಲ್ಲ, ಅಷ್ಟು ಜನಕ್ಕೆ ನಮಸ್ಕಾರ. ಅಷ್ಟು ಹೆಣ್ಣರಿಗೆ ಅಂದರೆ ಇವರಿಗೆ ತಾಯಂದರು, ಶ್ರೀರಾಮನಿಗೆ ಇಷ್ಟು ದಶರಥ ಮಹಾರಾಜನಿಗೆ ಅಷ್ಟು ಪತ್ನಿಯರು ಇದ್ದರು ಅಲ್ವಾ? ಸರಿ, ಅಷ್ಟೂ ಪತ್ನಿಯರಿಗೆ ನಮಸ್ಕರಿಸಿ ತಾಯಂದರಿಗೆ ನಮಸ್ಕರಿಸಿ ಹೊರಡ್ತಾನೆ ಇದರಲ್ಲಿ. ನಾರಾಯಣತೆ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ಮುರಹರ ನಗಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ. ಮುರಹರ ನಗಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ. ಪರಮ ಪುರುಷ ಭವ ಭಂಜನ ಕೇಶವ ನರ ಮೃಗ ಶರೀರತೆ ನಮೋ ನಮೋ. ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ. ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ. ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ. ಬಲಿಬಂಧನ ಗೋವರ್ಧನುಧಾರ ಬಲಿಬಂಧನ ಗೋವರ್ಧನುಧಾರ ನಳಿನೋದರತೆ ನಮೋ ನಮೋ. ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ. ನಾರದ
ಸನ್ನುತ ನಮೋ ನಮೋ, ನಾರದ ಸನ್ನುತ ನಮೋ ನಮೋ. ಏಕೆಂದರೆ ಪರಮಾತ್ಮ ತಾನು ಅಷ್ಟು ದೊಡ್ಡವನಾಗಿ ಇಡೀ ಲೋಕಕ್ಕೆ ಒಡೆಯನ, 14 ಲೋಕಗಳ ಒಡೆಯನಾದ ಶ್ರೀರಾಮದೇವರು ನೋಡ್ರಿ ತೋರಿಸ್ಕೊಟ್ಟ. ಏನಂದರೆ ಏನಾರು ಒಂದು ಕೆಲಸಕ್ಕೆ ಹೊರಡ್ಬೇಕಾದ್ರೆ ಏನಂದರೆ ಯಾವುದೇ ಕೆಲಸ ಆಗಿರಲಿ ಅದು ಇದು ದಶರಥ ಮಹಾರಾಜನ ಆಜ್ಞೆ. ಆಜ್ಞೆ ಅಂದ್ರೇನು, ಬೇರೆ ದಾರಿನೇ ಇಲ್ಲ, ಕೊಟ್ಟ. ಅದನ್ನು ನಡೆಸ್ಕೊಡೋದು ಎಷ್ಟು ವಿನಯದಿಂದ ನಡೆಸಿಕೊಡ್ತಾ ಇದ್ದಾನೆ ಪರಮಾತ್ಮ. ಅವನು ಹೇಳಿ ತೋರಿಸ್ತಾನೆ ನಮಗೆ. ಏನಂದರೆ ಅಷ್ಟು ದೊಡ್ಡ ಇದು ಇದ್ದರೂ ಕೂಡ ಇಷ್ಟು ಪತ್ನಿಯರಿಗೆ ನಮಸ್ಕರಿಸಿ ಅಂಥ ಪರಮಾತ್ಮನಿಗೆ ನಮೋ ನಮೋ ಅಲ್ಲವಾ, ಸಾಮಾನ್ಯ ಅಲ್ಲ. ಕೊನೆ ಪ್ರಶ್ನೆ ತಮಗೆ. ಎತ್ತಿನ ರೂಪದಲ್ಲಿದ್ದ ಜನರನ್ನು ಹಿಂಸಿಸುತ್ತಿದ್ದ ದುಂದುಬಿ ಎಂಬ ದೈತ್ಯನು ಹಿಮವಂತ ರಾಜನನ್ನು ಯುದ್ಧಕ್ಕೆ ಕರೆದಾಗ ಹಿಮವಂತ ರಾಜನು ಆತನಿಗೆ ಏನು ಹೇಳಿದನು? ದೊಡ್ಡ ಪ್ರಶ್ನೆ ಇದೆ, ಇನ್ನೊಂದ್ಸರಿ ಕೇಳ್ತೀನಿ. ಎತ್ತಿನ ರೂಪದಲ್ಲಿದ್ದ ಜನರನ್ನು ಹಿಂಸಿಸುತ್ತಿದ್ದ ದುಂದುಬಿ ಎಂಬ ದೈತ್ಯನು ಹಿಮವಂತ ರಾಜನನ್ನು ಯುದ್ಧಕ್ಕೆ ಕರೆದಾಗ ಹಿಮವಂತ ರಾಜನು ಆತನಿಗೆ ಏನು ಹೇಳಿದನು? ಓ ದುಂದುಬಿಯೇ, ಹಾಂ ಹಾಂ ಹೇಳ್ತೀರಾ? ದೊಡ್ಡದಿದೆ ಪ್ರಶ್ನೆ, ದೊಡ್ಡ ಉತ್ತರ ಹೇಳಿ. ಸಾಧ್ಯವಾದರೆ ಎಷ್ಟಾಗುತ್ತೆ ಅಂತ ಹೇಳಿ, ಬಾಕಿ ನಾ ಹೇಳ್ತೇನೆ, ಸರಿನಾ? ಹೇಳಿ. ಓ ದುಂದುಬಿಯೇ, ನಾನು ಯುದ್ಧ ಮಾಡಲು ಶಕ್ತನಲ್ಲ. ಹೇಳಿ, ಎಷ್ಟು ಬರುತ್ತೆ ಅಷ್ಟು ಹೇಳಿ, ಪರವಾಗಿಲ್ಲ. ಮಾಡಲು ಶಕ್ತನ, ಮಾಡಲು ಹಾಂ ಶಕ್ತನ. ಯಾಕೆ ಶಕ್ತನಲ್ಲ ಅಂತಾನೆ ಗೊತ್ತಿಲ್ಲ, ಯುದ್ಧ ಗೊತ್ತಿಲ್ಲ ಅವನಿಗೆ. ಹಾಂ, ನಾನೇ ಹೇಳ್ಬಿಡ್ಲ? ಆನ್ಸರ್ ಹೇಳ್ಬಿಡ್ತೀನಿ. ನನ್ನ ಕೈಲಿ ಹೇಳಿಸ್ಬೇಕು ಅಂತ ನೀವು ಅಂದ್ಕೊಂಡಾಗ ಯಾರೂ ಏನು ಮಾಡೋಕ್ಕಾಗಲ್ಲ, ನಾವೇ ಹೇಳ್ಬಿಡೋಣ. ಓ ದುಂದುಬಿಯೇ, ನಾನು ಶಾಂತರಾದ ತಪಸ್ವಿಗಳಿಗೆ ಆಶ್ರಯನು. ಅಂದರೆ ಸುಮ್ಮನೆ ಇದಲ್ಲ, ತಪಸ್ವಿಗಳಿಗೆ ಆಶ್ರಯ ಆದವನು ಯುದ್ಧಕ್ಕೆ ಬಾ ಅಂದರೆ ಅಲ್ವಾ? ಯುದ್ಧವು ನನಗೆ ಗೊತ್ತಿಲ್ಲದ ವಿಷಯ, ಗೊತ್ತಿಲ್ಲಂತೆ. ಅದಕ್ಕೆ ಕಿಷ್ಕಿಂಧ ನಗರದಲ್ಲಿರುವ ವಾಲಿಯು ನಿನ್ನೊಡನೆ ಯುದ್ಧ ಮಾಡಲು ಶಕ್ತನು, ನೀನು ವಾಲಿಯಲ್ಲಿಗೆ ಹೋಗು. ಎಲ್ಲ ನೆನಪಾಯ್ತು. ಯಾರು ಹೇಳಿದರು? ಯಾರು ಹೇಳಿದ್ದ ಹಾಗೆ ಅಂತ ಯಾರು ಹೇಳಿದ್ರು ಹೇಳಿ, ಅದನ್ನು ನೀವೇ ಹೇಳ್ಬಿಡಿ ಮೇಡಮ್. ದುಂದುಬಿ ಹೇಳ್ತಾರ ಅವರು. ಹಿಮವಂತ ರಾಜನು ಆತನಿಗೆ ಹೇಳಿದನು ಅಲ್ವಾ? ಇನ್ನೊಂದ್ಸಲಿ ಉತ್ತರ ಹೇಳಬೇಕಾ? ತಾವು ಏನಂದರೆ ಈ ಒಂದು ಏನಂದರೆ ಕೆಲವು ಸಣ್ಣ ಪ್ರಶ್ನೆಗಳಿರ್ತದೆ, ಕೆಲವು ದೊಡ್ಡ ಪ್ರಶ್ನೆಗಳಿರ್ತದೆ ಅಲ್ವಾ? ಉತ್ತರನೂ ಹಾಗೆ ಇರುತ್ತೆ. ಈಗ ಏನಂದರೆ ತಾವು ಈ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಕ್ಕೆ ತಮಗೆ ಚಂದ್ರ